ರಾಜು ಸರ್ ಆಟೋ ಬರ್ತಾ ಚೆಕ್ ಮಾಡ್ರಿ ಅದನ್ನ. ನಿಲ್ಲಪ್ಪ ನಿಲ್ಲ. ಯಾಕೆ ಸರ್ ಏನಾಯ್ತು? ಈ ರೋಡ್ನಾಗ ಬ್ಲಾಕ್ನಾಗ ಎಣ್ಣೆ ಮಾರಾಕತ್ತಾರಂತ ನ್ಯೂಸ್ ಬಂದೈತಿ, ಅದಕ್ಕೆ ಆಟೋ ಚೆಕ್ ಮಾಡಕ್ ನಮ್ದು. ಹಾ ಸರ್ ಚೆಕ್ ಮಾಡ್ಕೊಳ್ರಿ. ಬೆಳೆಯಪ್ಪ ಚೆಕ್ ಮಾಡೋ. ಸರ್ ಆಟೋದಾಗ ಏನಿಲ್ಲ ಸರ್. ಕರೆಕ್ಟ್ ಚೆಕ್ ಮಾಡಿರಲ್ವ? ಇಲ್ಲ ಸರ್, ಎಲ್ಲ ಕರೆಕ್ಟ್ ಚೆಕ್ ಮಾಡಿವಿ. ಬಂತಾರ್ರಿ. ಏನಿಲ್ಲ ಅಂತ ಅವಾಗ ಹೇಳಿದ್ವಲ್ಲ ಸರ್, ದುಡ್ಕೊಂತಿನ ಸರ್ ಇದು ವೆಹಿಕಲ್ ಇದ್ರಾಗೆಲ್ಲ ಚೆಕ್ ಮಾಡ್ತಿರಲ್ಲ. ಮುಕ್ಳಿ ಮುಚ್ಕೊಂಡ್ ನಾವ್ ಹೇಳೋದನ್ನ ಕೇಳ್ರಿ, ಇಲ್ಲದ ಹಿರಿಯತನ ಮಾಡ್ಬೇಡ್ರಿ. ದುಡ್ಕೊಂಡ್ ತಿನ್ನೋರ್ ಮೇಲೆ ಯಾಕೆ ಸರ್ ನಿಮ್ ದರ್ಪ? ಮುಕ್ಕಳ ಮಾತಾಡಿ ಸೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಬೋಳಿ ಮಕ್ಕಳ. ಹೇಳಿಸ್ರಿ ಸರ್ ಗನ್. ನೀವು ಶೂಟ್ ಮಾಡಿದ್ನಪ್ಪ ಅಂದ್ರೆ ಡಿಪಾರ್ಟ್ಮೆಂಟಿಗೆ ಬುಲೆಟ್ ಲೆಕ್ಕ ಕೊಡ್ಬೇಕು, ನಾವ್ ಲೆಕ್ಕ ಕೊಡಂಗಿಲ್ಲ. ಈ ಸಣ್ಣ ಪುಟ್ಟ ವೆಹಿಕಲ್ ಒಳಗೆ ಎಣ್ಣೆ ಚೆಕ್ ಮಾಡೋ ಬದಲು ಟೋಲ್ ಗೇಟ್ಟಾಗ ಹೈವೇ ರೋಡ್ ಒಳಗೆ ಕಂಟೈನರ್ ಟಿಪ್ಪರ್ ಒಳಗೆ ಹಸು ದನಗಳನ್ನ ಕಡಿಯಾಕಂತ ಸಾಗಿಸ್ತಾರಲ್ಲ ಅಂತ ಸುಳ ಮಕ್ಕಳ ಮೇಲೆ ತೋರಿಸ್ರಿ ನಿಮ್ಮ ದರ್ಪನ. ಇಲ್ಲಿ ಚೆಕ್ ಮಾಡೋದೇನಿಲ್ಲ. ಗೋಳಣ್ಣ ಎತ್ತಣ ಗಾಡಿ. ತಪ್ಪು ಮಾಡಿದ್ನಪ್ಪ ಅಂದ್ರೆ ಕಾನೂನಿಗೆ ತಲೆ ಬಾಗ್ತೀವಿ, ತಪ್ಪು ಮಾಡಿಲ್ಲಪ್ಪ ಅಂದ್ರೆ ಯಾವ ನನ್ನ ಮಕ್ಕಳು ಬಂದ ನಾವು ತಲೆ ತಗ್ಸಲ್ಲ. பொறுமை அவசரப்படக்கூடாது, அடக்க வேண்டும், ஆத்திரப்படக்கூடாது.